ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಈ ದಿನ ನಾನೊಂದು ವಾಂಗಿಬಾತ್ ಮಾಡ್ಕೊಡೋದು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ನೀವು ಮಾಡಿರ್ತೀರ, ಆದರೆ ದೊಡ್ಡ ಮೆಣಸಿನ್ಕಾಯಿ, ಬದನೆಕಾಯಿ, ಮೆಂತ್ಯ ಸೊಪ್ಪಲ್ಲಿ ಮಾಡಿರ್ತೀರ. ನಾನಿವತ್ತು ತೊಂಡೆಕಾಯಿನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ರೀತಿ 1 kg ಆಗುವಷ್ಟು ತೊಂಡೆಕಾಯಿ ತೊಗೊಂಡು ಚೆನ್ನಾಗಿ ಶುದ್ಧವಾಗಿ ತೊಳೆದು ಉಪ್ಪು ನೀರಿನಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಅಡುಗೆಗೂ ಸ್ವಲ್ಪ ಶುಂಠಿ ಉಪಯೋಗಿಸ್ತೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. ಜೊತೆಗೆ ಧನಿಯಾ ಮತ್ತು ಜೀರಿಗೆ ಪೌಡ್ರ್ ಕೂಡ ತೊಗೊಂಡಿದ್ದೀನಿ. ಕಲರ್ಗೋಸ್ಕರ ಅಚ್ಚ ಖಾರದ ಪುಡಿ, ಒಳ್ಳೆ ಪರಿಮಳ ಬರೋ ಇಂಗು ಕೂಡ ತೊಗೊಂಡಿದ್ದೀನಿ. ಇದು ನನ್ನ ಕಸಿನ್ ಸಿಸ್ಟ್ರು ಮಾರ್ತಾರೆ. ಫಸ್ಟ್ ಟೈಮ್ ನಾನು ತೊಗೊಂಡಿದ್ದೀನಿ. ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ ಹಾಗೂ ತಿಳಿಸಾರು ಪುಡಿ, ಚಟ್ನಿ ಪುಡಿ ಎಲ್ಲ ತೊಗೊಂಡಿದ್ದೀನಿ. ಹೇಗಿದೆ ಟೇಸ್ಟ್ ಮಾಡೋಣ ಅಂತ. ನಾನು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ. ಈಗ ಫಸ್ಟ್ ಟೈಮ್ ನಾನು ಆಚೆ ಕಡೆಯಿಂದ ತರಿಸಿದ್ದೀನಿ. ಆಚೆ ಕಡೆ ಅಂದರೆ ಅವ್ರು ನಮ್ಮ ಸ್ವಂತ ರಿಲೇಷನ್ನೇ ಆಗಬೇಕು. ನಿಮಗೆ ಬೇಕಾದ್ರೆ ನನಗೆ ಕಮೆಂಟಲ್ಲಿ ಕೇಳಿ, ಫೋನ್ ನಂಬರ್ ನಿಮಗೆ ಹಾಕ್ಕೊಡ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ತರಿಸ್ಕೊಳ್ಬೋದು. ಮೊದಲೇ ಆರ್ಡ್ರ್ ಕೊಟ್ಟರೆ ಅವರು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಮಾಮೂಲಿ ದಪ್ಪ ತಳದ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಫಸ್ಟಿಗೆ ಒಗ್ಗರಣೆ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕೋದ್ರಿಂದ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶುಂಠಿ, ಇಂಗು ಎಲ್ಲ ಉಪಯೋಗಿಸ್ಬೇಕು. ಖಾರ ಸ್ವಲ್ಪ ಅವ್ರ ಪೌಡ್ರ್ ಕಡಿಮೆ ಇರೋದ್ರಿಂದ ನಮಗೆ ಎಸ್ಪೆಷಲಿ ನಾವು ಸ್ಪೈಸಸ್ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ. ಹಾಗಾಗಿ ನಮಗೆ ಸ್ವಲ್ಪ ಖಾರ ಕಡಿಮೆ ಅಂತ ನಾನು ಹಸಿಮೆಣಸಿನ್ಕಾಯಿ 1-2, ಒಣಮೆಣ್ಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ಈರುಳ್ಳಿ ಇವೆಲ್ಲ ಫ್ರೈ ಆದಮೇಲೆ ನಾನು ನಂತರ ಒಳ್ಳೆ ಅರಿಶಿನ ಹಾಕಿ, ಇದು ಕೂಡ ಅರಿಶಿನದ ಕೊಂಬು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥದ್ದು, ಮತ್ತು ಟೊಮೆಟೊ ಕೂಡ ಎಲ್ಲನೂ ಒಂಚೂರು ಬಾಡಿಸ್ಕೊಳ್ತೀನಿ. ಬೇಯಲಿಕ್ಕೆ ಒಂಚೂರು ಉಪ್ಪು ಹಾಕಿ ಈಗ ನಾನು ತೊಂಡೆಕಾಯಿನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡಿರೋದ್ರಿಂದ, ದಪ್ಪ ತಳದ ಪಾತ್ರೆ ಇಟ್ಟಿರೋದ್ರಿಂದ ಬೇಗನೆ ಆಗುತ್ತೆ. ಈಗ ಜೀರಿಗೆ, ಧನಿಯಾ ಪೌಡ್ರ್ ಹಾಕಿ ಒಂದು ಸತಿ ನಾನು ಚೆನ್ನಾಗಿ ಒಳ್ಳೆ ಒಂದು ಮಿಕ್ಸ್ ಕೊಡ್ತೀನಿ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಇನ್ನೂ ಪೌಡ್ರಿಗೇನು ನಾನು ಹಾಕಿಲ್ಲ. ಒಂದು 80% ಬೆಂದಾದಮೇಲೆ ನಾನು ಒಂದು ಸ್ವಲ್ಪ ಹುಳಿನ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನ ನಾನು 2-3 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ನೀರು ಎಣ್ಣೆಲೇ ಹುರಿತೀನಿ ಅಂತಂದರೆ ಎಣ್ಣೆಗಳು ಕೂಡ ಫ್ರೈ ಮಾಡ್ಕೊಬೋದು. ನಾನು ಲಾಸ್ಟಲ್ಲಿ ಒಂದು 3-4 ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪುಡಿ ಹಾಕಿದ್ದೀನಿ. ಪರಿಮಳ ಏನೋ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಆದರೆ ಸ್ವಲ್ಪ ನಮಗೆ ಖಾರ ಬೇಕು ಅನಿಸುತ್ತೆ. ಬೇರೆ ಖಾರ ಕಮ್ಮಿ ತಿನ್ನೋರಿಗೆ ಇದು ಸಾಕು. ನಾನು ಕಲರ್ಗೋಸ್ಕರ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ನಾನು ಹೊರಗಡೆದು ಹಾಕ್ತಾಯಿದ್ದೀನಿ, ಕಲರ್ ಕೊಡುತ್ತೆ ಅಂತ ಅನ್ನೋದಕ್ಕೋಸ್ಕರ. ರುಚಿಗೆ ಒಂಚೂರು ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ನೋಡಿ ಕುದೀತಾ ಇದೆ. ಈ ರೀತಿ ಕುದ್ದು ಸಿಮ್ಮಲ್ಲೇ ನಾವು ಮುಚ್ಚಿ ಬೇಯಿಸೋದ್ರಿಂದ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಅನ್ನ ಕಲಸಿದ್ರೆ ಕೆಟ್ಟೋಗಲ್ಲ. ಕೆಲವರಿಗೆ ವಾಂಗಿಬಾತ್ ಮಾಡಿದ್ರೆ ಕೆಟ್ಟೋಗುತ್ತೆ ಅನ್ನೋ ಭಯ ಇರುತ್ತೆ. ಈ ಥರ ದಪ್ಪ ತಳ ಪಾತ್ರೆಯಲ್ಲಿ ಇಟ್ಟು ಸಣ್ಣಕ್ಕೆ ಹುರಿದ್ರೆ ಏನೂ ಆಗೋಲ್ಲ. ನೋಡಿ, ಬೆಂದೇ ಹೋಗಿದೆ, ಚೆನ್ನಾಗೂ ಇದೆ, ಚೆನ್ನಾಗಿ ಬೆಂದಿದೆ. ಹೀಗೆ ಕೂಡ ತಿನ್ಕೊಳ್ಬೋದು ಊಟದ ಜೊತೆಲಿ. ಬೇಡ ಅಂತಂದರೆ ನೋಡಿ, ನಾನೀಗ ವೈಟ್ ರೈಸು ಮತ್ತು ಕೆಂಪು ಅಕ್ಕಿ ಎರಡರಲ್ಲೂ ತೋರಿಸ್ತಾಯಿದ್ದೀನಿ. ವೈಟ್ ರೈಸಲ್ಲಿ ಹೀಗೆ ಕಲಸಿ ನಾನು ನಿಮ್ಗಳಿಗೋಸ್ಕರ ವೈಟ್ ರೈಸ್ ಮಾಡಿದ್ದೆ ಸ್ವಲ್ಪ. ನಮಗೆ ಮಾಮೂಲಿ ರೆಗ್ಯುಲರ್ ನಾವು ಬ್ರೌನ್ ರೈಸೇ ತಿನ್ನೋದು. ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ದ ಮಗ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತಪ್ಪದೇ ಲೈಕ್, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ